ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಿಂದ ಶೃಂಗೇರಿಗೆ ಹೆಲಿಕಾಪ್ಟರ್ನಲ್ಲಿ ಹೊರಡ್ತಾರೆ. ಶೃಂಗೇರಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆಯೇ ಡಿ ಕೆ ಶಿವಕುಮಾರ್ ಪರ ಘೋಷಣೆಗಳು ಕೂಗು ಬಂತು. ಏನಂತ? ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅಂತ ಜನರು ಕೂಗಿದ್ರು. ಇದು ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸ್ವಲ್ಪ ನಾನು ಯಾರು ಆ ಥರ ಕೂಗಬೇಡ್ರಪ್ಪ, ಯಾರ ಬೆಂಬಲನೂ ನನಗೆ ಬೇಕಾಗಿಲ್ಲ ಅಂತೆಲ್ಲ ಒಂದಷ್ಟು ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ. ಶೃಂಗೇರಿಯಲ್ಲಿ ಡಿ ಕೆ ಶಿವಕುಮಾರ್ ಪರ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಶೃಂಗೇರಿಗೆ ಆಗಮಿಸಿದಂತಹ ಡಿ ಕೆ ಶಿವಕುಮಾರ್ ಪರ ಘೋಷಣೆಗಳು ಕೂಗು ಬಂತು. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಬಂದಿದ್ರು ಅವರೆಲ್ಲ ಈ ರೀತಿ ಘೋಷಣೆಯನ್ನು ಕೂಗಿದ್ದಾರೆ. ಅಭಿಮಾನಿಗಳು ಅವರವರ ಅಭಿಮಾನಿಗಳು ಅವ್ರಿಗೆ ಆಸೆ ಇರುತ್ತೆ ನಮ್ಮ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ. ಹಾಗಾಗಿ ಅವ್ರು ಬಂದಂತಹ ಸಂದರ್ಭದಲ್ಲಿ ಕೂಗೋದು ವಾಡಿಕೆ. ಇವತ್ತು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಕೆಲವು ಅಭಿಮಾನಿಗಳೆಲ್ಲ ಕೂಗಿದ್ದಾರೆ. ಹಿಂದೆ ಎಲ್ಲ ಪರಮೇಶ್ವರ್ ಅವ್ರಿಗೆ ಇದೇ ರೀತಿ ಘೋಷಣೆ ಕೂಗಿದ್ರು, ಸತೀಶ್ ಜಾರಕಿಹೊಳಿ ಅವರಿಗೆ ಕೂಗಿದ್ರು. ಅವರ ಆಸೆಗಳಿರ್ತವೆ. ಆ್ಯಕ್ಚುಲಿ ಈ ರೀತಿ ಘೋಷಣೆ ಕೂಗದೇ ವಿವಾದವಾಗಿತ್ತು. ಇನ್ನು ಮುಂದೆ ಯಾರು ಆ ಥರ ಘೋಷಣೆ ಕೂಗಬೇಡ್ರಪ್ಪ ಅಂತ ಪರಮೇಶ್ವರ್ ಕೇಳ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯ ಬಣ್ಣದ ಕೆಲ ಸಚಿವರು ಮಾತಿನಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಟಾಂಗ್ ಕೊಡೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಇವತ್ತು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಟಾಂಗ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಪವರ್ ಶೇರು, 1 ಪರ್ಸನ್ 1 ಪೋಸ್ಟ್ ಅಂತೆಲ್ಲ ಎಲ್ಲ ಮಾತಾಡಿದಿರಲ್ಲ KN ರಾಜಣ್ಣ ಅವರೆಲ್ಲ. ಈಗ ಅವರು ಹೈಕಮಾಂಡ್ ಪ್ರಯೋಗ ಮಾಡಿದ್ದಾರೆ ಅಸ್ತ್ರವನ್ನು. ಸಿಎಂ ಬಣದ ಆಪ್ತ ಸಚಿವರಿಂದಲೇ ನಿತ್ಯ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಿತ್ತು. ಆದರೆ ಏಕಾಂಗಿಯಾಗಿಯೇ ಡಿ ಕೆ ಶಿವಕುಮಾರ್ ರಿವರ್ಸ್ ಬ್ಯಾಟ್ ಮಾಡಿದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣದ ಯಾರೊಬ್ಬರು ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ. ನನಗೆ ಯಾರ ಬೆಂಬಲವೂ ಬೇಡ, ನನಗೆ ಹೈಕಮಾಂಡ್ ಬೆಂಬಲ ಒಂದು ಸಾಕು, ಹೈಕಮಾಂಡ್ ಹೆಂಗೆ ಹೇಳುತ್ತೋ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೀನಿ ಅಂತ ಎಲ್ರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನು ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂಥ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಅದ್ರ ಮೇಲೆ ನಂಬಿಕೆ ಇರೋದು. ಏನಿಲ್ಲ, ನನಗೆ ಯಾವ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದ ಕೆಲವು ಸಚಿವ ಶಾಸಕರು ಯಾರು ಮಾತಾಡ್ತಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. ಇದರಿಂದ ಬೇಸರಗೊಂಡು ನನಗೆ ಯಾರ ಬೆಂಬಲನೂ ಬೇಡ ಅಂತ ಹೇಳಿರ್ತಕ್ಕಂಥದ್ದ ಡಿ ಕೆ ಶಿವಕುಮಾರ್, ಅಥವಾ ಹೈಕಮಾಂಡ್ ಇದೆ, ಎಲ್ಲವನ್ನೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಾನು ಪಕ್ಷನಿಷ್ಠ ಅಂತಕ್ಕಂಥ ಮೆಸೇಜನ್ನು ಮತ್ತೆ ಪಾಸ್ ಮಾಡಿದ್ರ? ಅರವಿಂದ್, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು 3 ಕಾರಣಗಳಿಗೋಸ್ಕರವಾಗಿ ಈ ಒಂದು ಸಂದೇಶವನ್ನು ಕೊಟ್ಟಿರ್ಬೋದಾ ಅನ್ನೋ ಚರ್ಚೆ ಆಗ್ತಾ ಇದೆ. ಅಂದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತನಗೆ ಒಂದು ರೀತಿಯಲ್ಲಿ ತನ್ನ ಪರ ಯಾರೂ ಕೂಡ ಮಾತನಾಡ್ತಾ ಇಲ್ಲ, ಬೆಂಬಲಿಗರ ಶಾಸಕರಿಲ್ಲ ಅಂತ ಕೂಡ ಈಗಾಗಲೇ ಹೇಳ್ತಾ ಇರ್ತಾರೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ನಾನು ಒಂದು ರೀತಿಯಲ್ಲಿ ನನ್ನ ಶಾಸಕರ
ಕೂಗು ಅಥವಾ ಮೊರೆಯನ್ನು ಕೇಳೋಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು. ಹಾಗಾಗಿ ನನಗೆ ಯಾರ ನಾಯಕರ ಮತ್ತು ಯಾವ ಶಾಸಕರ ಬೆಂಬಲ ಬೇಡ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅದು ಒಂದು ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ಆಟ ಆಡ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಮೆಸೇಜನ್ನು ಪಾಸ್ ಮಾಡಿರ್ಬೋದು. ಇನ್ನೊಂದು ಎಲ್ಲ ಒಂದು ಕಡೆ ಪದೇ ಪದೇ ಹೇಳಿಕೆಗಳಿಗೆ ಒಂದು ರೀತಿಯಲ್ಲಿ ಪ್ರತಿ ಹೇಳಿಕೆಗಳನ್ನ ಕೊಟ್ಟು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಒಂದು ರೀತಿಯಲ್ಲಿ ಅದು ನನಗೆ ಉಲ್ಟಾ ಆದರೆ ಅದು ಮುಂದಿನ ದಿನಗಳಲ್ಲಿ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಪಿಚ್ ಏನಿದ್ರೂ ಕೂಡ ಈಗ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರ ಮೇಲೆ ಕೂಡ ತಿರುಗ್ತಾ ಇದೆ, ಅವರ ಒಂದು ಹೇಳಿಕೆಗಳೇ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಹೀಗೆ ಸೈಲೆಂಟ್ ಆಗಿರೋದು ಒಳಿತು ಅನ್ನೋ ದೃಷ್ಟಿಯಿಂದನೂ ಕೂಡ ಇರ್ಬೋದು. ಜೊತೆಗೆ ಹೈಕಮಾಂಡ್ಗೆ ನಾನು ನಿಷ್ಠ ಅನ್ನೋದು ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ, ಅಂದರೆ ಪದೇ ಪದೇ ಹೈಕಮಾಂಡ್ ನನ್ನ ಜೊತೆಯಲ್ಲಿದೆ, ನನಗೆ ಬಲ ಇದೆ ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳೋದ್ರ ಮೂಲಕ ಎಲ್ಲ ಒಂದು ಕಡೆ ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇನೆ ನಿಷ್ಠ ಅನ್ನೋ ಕಾರಣಕ್ಕೋಸ್ಕರ ಆ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ತಂತ್ರವನ್ನು ಯೂಸ್ ಮಾಡಿರ್ಬೋದು. ಯಾಕೆಂದರೆ ಯಾರೂ ಕೂಡ ಸನ್ಯಾಸಿಗಳಲ್ಲ, ಅಂದರೆ ರಾಜಕಾರಣಕ್ಕೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿಕೊಂಡೇ ಬಂದಿರ್ತಾರೆ ಮತ್ತು ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಗೇಮ್ ಪ್ಲಾನ್ ಕೂಡ ಇರುತ್ತೆ. ಇಂಥ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ಯಾರ ಬೆಂಬಲವೂ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಿಂದ ಪಾರಾಗೋದಕ್ಕೆ, ಜೊತೆಗೆ ಈ ಒಂದು ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಒಂದು ರೀತಿಯಲ್ಲಿ ಬಯಸಿರ್ಬೋದು. ಹಾಗಾಗಿಯೇ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಮಯ ಬಂದಾಗ ಅವರ ಕಾರ್ಡ್ ಏನಿದೆ ಆ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ, ಅವ್ರ ಇಂಜರಿ ಇದೆಯಲ್ಲ ಆ ಕಾರ್ಡನ್ನು ಪ್ಲೇ ಮಾಡೇ ಮಾಡ್ತಾರೆ. ಹಾಗಾಗಿ ಸದ್ಯಕ್ಕಂತೂ ಎಲ್ಲೋ ಒಂದು ಕಡೆ ಟ್ವಿಸ್ಟನ್ನು ಕೊಡೋದಕ್ಕೆ, ಜೊತೆಗೆ ಒಂದು ರೀತಿಯಲ್ಲಿ ರಕ್ಷಣಾತ್ಮಕ ಆಟ ಆಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ಬೋದು ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರೈಟ್ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಟೈಮ್ ಸರಿ ಇಲ್ಲ, ಸುಮ್ಮನಿದ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಬಂದ್ರಾ ಅಂತ.